ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಸದ್ದು ಈಗ ಜೋರಾಗಿದೆ. ಡಿಕೆ ಸಿಎಂ ಆಗಿ 1.5 ತಿಂಗಳಾದರೂ ಇನ್ನು ಪೂರ್ಣ ಸಂಪುಟ ಆಗಿಲ್ಲ. ಈಗ ವಿಸ್ತರಣೆಯ ಸದ್ದು ಜೋರಾಗಿದ್ದು ಸುರ್ಜೇವಾಲಾ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ. ಸುರ್ಜೇವಾಲಾ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ದೆಹಲಿಯ ತ್ರಿತಾಲ್ ಕಟೋರ್ ರಸ್ತೆಯಲ್ಲಿರುವಂತಹ ಸುರ್ಜೇವಾಲಾ ನಿವಾಸದಲ್ಲಿ ವಿಸ್ತೃತ ಚರ್ಚೆಯಾಗ್ತಾ ಇದೆ. 13 ಜನ ಸಚಿವರುಗಳನ್ನಿಟ್ಕೊಂಡೇ ಸರ್ಕಾರ ನಡೆಸಬೇಕಾದಂತಹ ಪರಿಸ್ಥಿತಿ. ಪೂರ್ಣ ಸಂಪುಟ ನಿರ್ಮಾಣ ಆಗೋದು ಯಾವಾಗ ವಿಸ್ತರಣೆಯಾಗತ್ತೆ, ಯಾರಿಗೆ ಅವಕಾಶ, ಎಷ್ಟು ಮಂದಿಗೆ ಅವಕಾಶ, ಈ ಎಲ್ಲ ಪ್ರಶ್ನೆಗಳು ಕೂಡ ಸಚಿವಾಕಾಂಕ್ಷಿಗಳನ್ನ ಕಾಡ್ತಾ ಇತ್ತು. ಕಾದು ಸುಸ್ತಾಗಿದ್ರು. ಕೊನೆಗೂ ಆ ಕ್ಷಣ ಬಂದಂತೆ ಅನಿಸ್ತಾ ಇದೆ. ಆ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕಾಗಿ ದೆಹಲಿಗೆ ಬಂದಿರುವಂತಹ ಸಿಎಂ ಸುರ್ಜೇವಾಲಾ ನಿವಾಸದಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯ ಸದ್ದು ಈಗ ಜೋರಾಗಿದೆ. ಜೊತೆಗೆ ದೆಹಲಿಗೆ ದೌಡಾಯಿಸಿರುವಂತಹ ಹಲವು ಸಚಿವಾಕಾಂಕ್ಷಿಗಳು ಅಲ್ಲೇ ಬೀದಿಬಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಮಹತ್ವದ ಚರ್ಚೆ ದೆಹಲಿಯಲ್ಲಾಗ್ತಾ ಇದೆ. ಚರ್ಚೆ ವೇಳೆ ಹಲವು ವಿಷಯಗಳ ಪ್ರಸ್ತಾಪ ಆಗುವಂತಹ ಸಾಧ್ಯತೆ. ನೂತನ ಸಚಿವ ಸಂಪುಟ ಆಯ್ಕೆ ಕಸರತ್ತು ಒಂದು ಭಾಗ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಅವರ ಬದಲಾವಣೆ ಬಗ್ಗೆ ಪ್ರಸ್ತಾಪ ಆಗುವಂಥದ್ದು ಮತ್ತೊಂದು ಭಾಗ. ಆ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಸಚಿವರಾಗೋ ಪಟ್ಟಿಯಲ್ಲಿ ಕೆಲ ಕಾರ್ಯಾಧ್ಯಕ್ಷರಿದ್ದಾರೆ. ಒಂದು ವೇಳೆ ಹಾಲಿ ಕಾರ್ಯಾಧ್ಯಕ್ಷರೇನಾದರೂ ಸಚಿವಗಿರಿ ಪಡ್ಕೊಂಡ್ರೆ ಅವರ ಸ್ಥಾನಕ್ಕೆ ಹಿರಿಯರನ್ನ ನೇಮಕ ಮಾಡೋ ಬಗ್ಗೆ ಕೂಡ ಚರ್ಚೆ. ಸ್ಥಾನ ಸಿಗದ ಹಿರಿಯರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕೊಡ್ಲಾಗತ್ತಾ? ಆಕಾಂಕ್ಷಿಗಳ ಪಟ್ಟಿ ನೋಡ್ತಾ ಇದ್ದೀವಿ. ಲಿಸ್ಟ್ ದೊಡ್ಡದಿದೆ. ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಎನ್ನುವಂತಹ ಕುತೂಹಲ ಇದೆ. ಇನ್ನು ಮಹಿಳಾ ಕಾರ್ಯಾಧ್ಯಕ್ಷರ ನೇಮಕದ ಬಗ್ಗೆ ಕೂಡ ಚಿಂತನೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ನೀಡೋ ಬಗ್ಗೆ ಚರ್ಚೆ. ಕೆಪಿಸಿಸಿ ಪ್ರಚಾರ ಸಮಿತಿಗೂ ಕೂಡ ನೂತನ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಆ ವಿಷಯ ಪ್ರಸ್ತಾಪ ಆಗ್ತಾ ಇದೆ. ಕೆಪಿಸಿಸಿ ಪದಾಧಿಕಾರಿಗಳು ನೂತನ ಡಿಸಿಸಿ ಅಧ್ಯಕ್ಷರ ನೇಮಕ, ಆ ಪ್ರಕ್ರಿಯೆಗೆ ಚಾಲನೆ ಸಿಗುವಂತಹ ಮುನ್ಸೂಚನೆ ಕೂಡ ಸಿಗ್ತಾ ಇರುವಂಥದ್ದು. ಯಾರಿಗೆ ಅವಕಾಶ ಸಿಗುತ್ತೆ? ಹಾಗಿದ್ರೆ ಕಾರ್ಯಾಧ್ಯಕ್ಷಗಿರಿಯನ್ನ ಹೊಂದಿರುವಂಥವರು ಈಗ ಸಚಿವಗಿರಿ ಪಡೆಯುವಂಥವರ ಪಟ್ಟಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಸಚಿವಗಿರಿ ಸಿಕ್ಕರೆ ಆ ಸ್ಥಾನಕ್ಕೆ ಹಿರಿಯರಿಗೆ ಅವಕಾಶ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೊಡೋದಾದ್ರೆ ಯಾರಿಗೆ? ಕೆಪಿಸಿಸಿ ಪದಾಧಿಕಾರಿಗಳು, ನೂತನ ಡಿಸಿಸಿ ಅಧ್ಯಕ್ಷರ ನೇಮಕ, ಆ ನೇಮಕ ಪ್ರಕ್ರಿಯೆಗೂ ಕೂಡ ಚಾಲನೆ ಸಿಗುವಂತಹ ಮುನ್ಸೂಚನೆ ಲಭ್ಯ ಆಗ್ತಾ ಇದೆ. ಆ ವಿಷಯ ಕೂಡ ಈ ಮೀಟಿಂಗ್ನಲ್ಲಿ ಪ್ರಸ್ತಾಪ ಆಗ್ತಾ ಇರುವಂತಹ ಸಾಧ್ಯತೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಕಾಂಗ್ರೆಸ್ ನಾಯಕರ ಈ ಸಭೆಯಲ್ಲಿ ಪ್ರಮುಖವಾಗಿ ಸಂಪುಟ ಸರ್ಕಸ್ ವಿಚಾರ. ಇರುವಂತಹ 2 ವರ್ಷಗಳಲ್ಲಿ ಯಾವ ಖಾತೆ ಯಾರಿಗೆ, ಎಷ್ಟು ಜನರಿಗೆ ಸಚಿವಗಿರಿ, ಇದೆಲ್ಲವೂ ಕೂಡ ಚರ್ಚೆ. ನಾವು ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, 1.5 ತಿಂಗಳಾಯಿತು ಡಿಕೆ ಪೂರ್ಣ ಸಂಪುಟ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಆದರೆ ಈಗ ನೋಡ್ತಾ ಹೋದ್ರೆ, ದೆಹಲಿಗೆ ಹೋಗಿ ಚರ್ಚೆ ಶುರುವಾಗಿರೋದನ್ನ ಗಮನಿಸ್ತಾ ಹೋದ್ರೆ ಆ ಕಾಲ ಸನ್ನಿಹಿತ ಆಗಿದೆಯಾ? ಏನೇನು ವಿಷಯಗಳು ಹಾಗಿದ್ರೆ ಪ್ರಮುಖವಾಗಿ ಇವತ್ತಿನ ಈ ಮೀಟಿಂಗ್ನಲ್ಲಿ ಚರ್ಚೆಯಾಗುತ್ತೆ? ಯಾವೆಲ್ಲ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳು? ಪ್ರತಿಮಾ, ಇದೀಗ ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿಯಲ್ಲಿ ಪ್ರಾರಂಭ ಆದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇವತ್ತು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಅವರು ಎಐಸಿಸಿಯ ನಾಯಕರ ಜೊತೆಗೆ ಒಂದು ಸುದೀರ್ಘವಾದ ಮಾತುಕತೆಯನ್ನು ನಡೆಸ್ತಾರೆ. ಕೇವಲ ಇಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಮಾತ್ರ ಉಳಿದಿಲ್ಲ. ಇದರ ಜೊತೆಗೆ ಕೆಪಿಸಿಸಿಯ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಸುದೀರ್ಘವಾದ ಮಾತುಕತೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಒಂದಿಷ್ಟು ಮಂದಿ ಕಾರ್ಯಾಧ್ಯಕ್ಷರಾಗಿರುವಂತವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಹೌದು. ಯಾರು ಪಕ್ಷದ ಜವಾಬ್ದಾರಿಗಳನ್ನ ಹೊತ್ತಿದ್ದಾರೆ ಅವರಲ್ಲಿ ಹಲವು ಮಂದಿ ನಾವು ಸರ್ಕಾರದ ಒಂದು ಭಾಗ ಆಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಕೆಲವಷ್ಟು ಮಂದಿ ಕಾರ್ಯಾಧ್ಯಕ್ಷರಾಗಿದ್ದಂಥವರು ಕೂಡ ಸಚಿವರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಕೆಪಿಸಿ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಕೂಡ ತಮಗೊಂದು ಹೊಸ ತಂಡವನ್ನ ಕಟ್ಟಿಕೊಡಿ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಎಐಸಿಸಿಯ ನಾಯಕರ ಮುಂದೆ ಇಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಕಾರ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆಯು ಕೂಡ ಇವತ್ತಿನ ಸಭೆಯಲ್ಲಿ ಬರುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಕೆಪಿಸಿಗೆ ಒಂದು ಹೊಸ ಫೇಸ್ ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ಹಿರಿಯರು ಸಚಿವ ಸ್ಥಾನ
ಸ್ಥಾನವನ್ನ ಕಳೆದುಕೊಳ್ತಾರೆ ಅಥವಾ ಸಚಿವ ಸ್ಥಾನ ಸಿಗೋದಿಲ್ಲ ಅಂತವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಕೊಡಬೇಕು ಅನ್ನುವಂಥದ್ದು ಬಹಳ ದಿನಗಳಿಂದ ಕೇಳಿ ಬರ್ತಾ ಇದ್ದಂತ ಒತ್ತಾಯ. ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸ ಮಾಡಿದಂಥವರಿಗೆ ನೀವು ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಕೊಡಿ, ಯಾರು ಪಕ್ಷ ಸಂಘಟನೆಯಲ್ಲಿ ಇಷ್ಟು ದಿನಗಳ ಕಾಲ ಇದ್ರು ಅವರಿಗೆ ಸರ್ಕಾರದ ಜವಾಬ್ದಾರಿಯನ್ನ ಕೊಡಿ. ಈ ರೀತಿ ಸ್ವ್ಯಾಪ್ ಮಾಡೋದ್ರಿಂದಾಗಿ ಒಂದು ರೀತಿಯ ಅನುಕೂಲ ಆಗುತ್ತೆ, ಎಲ್ಲರೂ ಕೂಡ ತೊಡಗಿಸ್ಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಒಂದು ಅವಕಾಶ ಸಿಕ್ಕಂತಾಗುತ್ತೆ ಅನ್ನುವಂಥದ್ದು ಹಲವು ಮಂದಿ ನಾಯಕರು ಹಲವು ದಿನಗಳಿಂದ ಹಾಕ್ತಾ ಇದ್ದಂತ ಒತ್ತಡ. ಆ ಒತ್ತಾಯಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಸ್ಪಷ್ಟ ಸ್ವರೂಪ ಇವತ್ತಿನ ಚರ್ಚೆಯ ವೇಳೆ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಯಾರು ಕಾರ್ಯಾಧ್ಯಕ್ಷರು ಸಚಿವರಾಗ್ತಾರೋ ಅಂತವರ ಜಾಗಕ್ಕೆ ಸಚಿವ ಸ್ಥಾನ ಸಿಗದೇ ಇರುವಂತವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಇದರ ಜೊತೆಗೆ ಒಬ್ಬ ಮಹಿಳಾ ಕಾರ್ಯಾಧ್ಯಕ್ಷರನ್ನು ಕೂಡ ನೇಮಕ ಮಾಡಬೇಕು ಅನ್ನುವಂಥದ್ದು ಬಹಳ ದಿನಗಳಿಂದ ಒತ್ತಡ ಕೇಳಿ ಬರ್ತಾ ಇತ್ತು. ಈ ಹಿಂದೆ ಅಂಜಲಿ ನಿಂಬಾಳ್ಕರ್ ಅವರನ್ನು ಕೂಡ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದಂತ ಉದಾಹರಣೆಗಳಿದ್ವು. ಈಗ ಅದೇ ಮಾದರಿಯಲ್ಲಿ ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಆಗಲಿ ಅಥವಾ ಬೇರೆ ಬೇರೆ ಯಾರು ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತವರಿಗೆ ಮಹಿಳಾ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಿ ಅನ್ನುವಂತ ಒತ್ತಡಗಳಿದ್ದಾವೆ. ಅದರ ಬಗ್ಗೆಯೂ ಕೂಡ ಒಂದು ಅಂತಿಮ ತೀರ್ಮಾನ ಆಗುವಂತ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರ ಜೊತೆಗೆ ಒಂದು ಸುದೀರ್ಘವಾದಂತ ಮಾತುಕತೆ ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಸುರ್ಜೇವಾಲಾ ಅವರ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಹೊಂದಿರುವಂತಹ ಕಾರಣಕ್ಕೋಸ್ಕರ. ಈ ಎಲ್ಲ ನಾಯಕರು ಕೂಡ ಸಂಜೆಯ ವೇಳೆಗೆ ಒಂದು ಇಡೀ ಚಿತ್ರಣವನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು, ಹೊಸಬ್ರು ಯಾರು ಬರಬೇಕು ಮತ್ತು ಯಾರಿಗೆ ಅವಕಾಶವನ್ನು ಪಕ್ಷದಲ್ಲಿ ಕೊಡಬೇಕು, ಸರ್ಕಾರದಲ್ಲಿ ಕೊಡಬೇಕು ಅನ್ನೋ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.